ಸ್ಥಾನವೂ ಇದೆ. ಅಲ್ಲಿ ಹೋಗು, ನಿನ್ನ ಜನ್ಮ ವೃತ್ತಾಂತವು ತಿಳಿಯುವುದೆಂದು ಹೇಳಿದನು. ಭಗವಾನ್ ಭಾಸ್ಕರ, ನನ್ನ ಜನ್ಮ ವೃತ್ತಾಂತವೇನು? ನಿನ್ನ ಜ್ವಲಂತ ಪ್ರಭೆಯಿಂದ ಇಡೀ ಭೂಮಂಡಲವನ್ನೇ ಬೆಳಗುತ್ತಿರುವ ನೀನು ಹತಭಾಗ್ಯನಾದ ನನ್ನನ್ನು ಈ ಉಭಯ ಸಂಕಟದಿಂದ ಕಾಪಾಡು ದೇವ, ಕಾಪಾಡು. ಸಪ್ತಾಶ್ವರಥಮಾರುಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಾಧರಂ ದೇವಂ तं ಸೂರ್ಯಂ ಪ್ರಣಮಾಮ್ಯಹಂ तं ಸೂರ್ಯಂ ಪ್ರಣಮಾಮ್ಯಹಂ. ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ಯಾರು ತಾಯಿ ನೀನು? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಆ ಸೂರ್ಯದೇವನ ಜಲಾಂತ ಪ್ರಭೆಯು ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳಾದ ನನ್ನನ್ನು ಕೊಂತಿ ಎಂದು ಕರೆಯುವರು. ಏನು? ನನ್ನ ಹಿತ್ತ ತಾಯಿ, ಹೌದು, ನನ್ನ ಜನನಿ ಕುಂತಿದೇವಿಯೇ. ಅಮ್ಮ, ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು ತಾಯಿ. ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗು ಮಗನೇ. ಇದೆಂತಹ ಕೀರ್ತಿ ಸಾಯಿ? ಬಹುದಿನದ ಬಯಕೆ
ಮಾಡಿದ ಅಪರಾಧ ಏನದು ತಾಯಿ ನನ್ನಿಂದಲೇ ಅಪರಾಧವಾಗಿದೆ. ಮಾಡಿದ ಅಪರಾಧ ಏನದು ತಾಯಿ ಮಗನೆಂಬ ಮಮಕಾರ ಹೇಗಿಲ್ಲದಾಯೇ ಮಮಕಾರ ಹೇಗಿಲ್ಲದಾಯೇ ಐವನ ಮಾತೆ ಐವನ ಅಮ್ಮ, ನಾನು ಜನಿಸಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಪಾಪವಾದರೂ ಏನು ತಾಯಿ? ಅಲ್ಲಿರುವ ಜಲಚರಗಳು ಸಹ ಈ ಪಾಪಿ ಕರ್ಣನ ದೇಹವನ್ನು ತಿನ್ನದೆ ಬಿಟ್ಟು ಬಿಟ್ಟವಮ್ಮ. ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಪ್ರೀತಿಯಿಂದ ಮಮತೆಯಿಂದ ಸಾಕಿ ಸಲಹುತ್ತಿರುವಾಗ ಅಮ್ಮ, ನಿನ್ನ ಒಂದೇ ಒಂದು ಮಾತು, ಕರ್ಣನು ನನ್ನ ಮಗನೆಂಬ ನಿನ್ನ ಒಂದೇ ಒಂದು ಮಾತಿನಿಂದ ನನ್ನ ಈ ಸಂಕಟ ಸಾಗರವನ್ನೇ ತೊಳೆಯಬಹುದಾಗಿತ್ತಲ್ಲ ತಾಯಿ. ಏಕೆ ಸುಮ್ಮನಿದ್ದೆ ತಾಯಿ? ಕೇಳಮ್ಮ, ಹೇಳು, ಏಕೆ ಸುಮ್ಮನಿದ್ದೆ? ಹೋಗಲಿ ಬಿಡಮ್ಮ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿ ನಾನು ಪರಮ ಪಾಪಿ ಆಗಲಾರೆ.
ಈಗಲಾದರೂ ಈ ನಿನ್ನ ಮಗ ಕರ್ಣನನ್ನು ನೋಡಲು ಬಂದೆಯಲ್ಲ ತಾಯಿ. ಅದೇ ನನ್ನ ಜನ್ಮದ ಪುಣ್ಯ ತಾಯಿ. ಈ ನಿನ್ನ ಋಣವನ್ನು ನಾನು ಹೇಗೆ ತೀರಿಸಲಮ್ಮ, ಹೇಗೆ ತೀರಿಸಲಿ? ಕನ್ನ ಅಮ್ಮ, ಕುಮಾರ, ಅಮ್ಮ. ಮಾತನಾಡಬಾರದು. ಮೊದಲೇ ನೊಂದು ಬೆಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ನನ್ನ ಹೃದಯವನ್ನೇ ಹಿರಿಯುತ್ತಿರುವುದು. ನಾನು ಬಾಲ್ಯದಲ್ಲಿರುವಾಗ ನಿನ್ನ ವಿಚಾರದಲ್ಲಿ ಮಾಡಿದ ಅಪರಾಧವನ್ನು ಯಾರ ಬಳಿಯಲ್ಲೂ ಹೇಳಿಕೊಳ್ಳಲಾರದೆ ಅದೆಷ್ಟು ನೊಂದೆನೋ ಅದೆಷ್ಟು ಬೆಂದೆನೋ ಅದು ಆ ಪರಮಾತ್ಮನಿಗೆ ಗೊತ್ತು. ನಿನ್ನ ಸಂಕಟ ವೇದನೆಗಿಲ್ಲ ಈ ನಿನ್ನ ತಾಯಿಯ ಕಾರಣ. ನನ್ನನ್ನು ಕ್ಷಮಿಸು ಕಂದ. ಅಮ್ಮ, ನೀನು ಈ ರೀತಿಯಾಗಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು ತಾಯಿ, ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಿಯೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವರಲ್ಲ ಆ ಪಾಂಡವರು, ಅವರು ಸುಕೃತಶಾಲಿಗಳು ತಾಯಿ. ಮಾತೃ ಸೇವೆಯನ್ನು ಮಾಡುವಂತಹ ಪುಣ್ಯ ಭಾಗ್ಯ ನನಗೆಲ್ಲಿ ಬರಬೇಕಮ್ಮ? ಈ ಪಾಪಿ ಕರ್ಣನಿಗೆ ಎಲ್ಲಿ ಬರಬೇಕು ತಾಯಿ, ಎಲ್ಲಿ ಬರಬೇಕು? ಹೋಗಲು ಬಿಡು ಕಂದ, ಆದದ್ದು ಆಗಿ ಹೋಯಿತು. ಅದನ್ನೆಲ್ಲ ಮರೆತು ಬಿಡು. ಈಗಲಾದ್ರೂ ನನ್ನ ಜೊತೆ ಬಾ. ನಿನ್ನ ಸಹೋದರರ ಜೊತೆ ಸೇರಿ ಸುಖದಿಂದ ಬಾಳಬೇಕು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಹೇಳು, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವವರೆಗೂ ಭ್ರಾತೃದ್ರೋಹವನ್ನು ಮಿತ್ರದ್ರೋಹವನ್ನು ನಾನೆಂದು ಮಾಡುವುದಿಲ್ಲ. ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆ ಎಂದು ತಿಳಿದಿತ್ತು. ಕೌರವರೊಡನೆ ಸೇರಿ ನಿನ್ನ ಸಹೋದರರಿಗೆ ಕೆಡುಕ ನಡೆಸಬೇಡ. ಸೌಭ್ರಾತೃ ದಾನ ಮಾಡು ಕಂದ, ಅವರನ್ನುಳಿಸು ಕುಮಾರ. ಅಮ್ಮ, ನೀನು ವೀರ ಮಾತೆ. ಅಮ್ಮ, ಪೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಎಲ್ಲಾ ಕಾರ್ಯಗಳು ನನ್ನಿಂದಲೇ ನೆರವೇರಿಸಿಕೊಡಬೇಕಾಗಿರುವಾಗ ಎಲ್ಲ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಪರಮ ಪಾತಕಿಗಿಂತ ಕಡೆಯಾಗುವುದಿಲ್ಲವೇನಮ್ಮ? ನಾಳೆ ನನ್ನ ಜನನಿ ಜನಕರಿಗೆ ನರಕ ಪ್ರಾಪ್ತಿಯಾಗುವುದಿಲ್ಲವೇನಮ್ಮ? ನಾಳೆ ಹುಟ್ಟುವ ನನ್ನ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ಪಾಪಿ ನೀಚ ಎಂದು ಶಪಿಸುವುದಿಲ್ಲವೇ ತಾಯಿ?
ಅಮ್ಮ, ವೀರ ಮಾತೆಯಾದ ನೀನು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಿತಬೋಧನೆಯನ್ನು ಮಾಡುವುದು ಬಿಟ್ಟು ನೀನೇ ಈ ರೀತಿಯಾಗಿ ಮಾತನಾಡುವುದು ನಿನಗೆ ಸರಿಯೇನಮ್ಮ? ಸರಿಯೇ? ನಿಶ್ಚಯ ಕಂದ, ನಿಶ್ಚಯ. ನೀನಾಡುತ್ತಿರುವ ಮಾತುಗಳೆಲ್ಲ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರನ್ನು ರಕ್ಷಿಸಬೇಕಾದದ್ದು ಹಿರಿಯವನಾದ ನಿನ್ನ ಧರ್ಮವಲ್ಲವೇ? ನೀವು 6 ಜನ ಸೇರಿ ಹಸ್ತಿನಾವತಿಯ ರಾಜ್ಯಭಾರ ಮಾಡುವುದನ್ನು ಈ ನಿನ್ನ ಹೆತ್ತ ತಾಯಿ ಕಣ್ತುಂಬ ನೋಡಿ ಸಂತೋಷ ಪಡಬಾರದೇ ಕರ್ಣ? ಅಮ್ಮ, ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲವಮ್ಮ. ಅಮ್ಮ, ಇದರಲ್ಲಿ ನನ್ನ ತಪ್ಪೇನಿದೆ ತಾಯಿ? ಅಯ್ಯೋ ಪರಮಾತ್ಮ. ಅದು ಅಲ್ಲದೆ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಂತೆ ಪಾಂಡವರ ಪ್ರಾಣಗಳೇ ನನ್ನ ಪ್ರಾಣಗಳು ಎಂದಿರುವಾಗ ಅಮ್ಮ, ಆ ನಿನ್ನ ಪಾಂಡವರ ಪ್ರಾಣಗಳಿಗೆ ಕುಂದೆಲ್ಲಮ್ಮ. ಬಿಡು ತಾಯಿ, ಬಿಡಮ್ಮ ಚಿಂತೆಯನ್ನು. ಹೇಗೆ ಬಿಡಲಿ ಕರ್ಣ, ಹೇಗೆ ಬಿಡಲಿ? ಲೋಕೈಕ ವೀರನಾದ ನೀನೇ ಆ ದುರ್ಯೋಧನನ ಜೊತೆ ಸೇರಿ ನನ್ನ ಪಾಂಡವರಲ್ಲಿ ಹಾಗೆ ಸಾಧಿಸುತ್ತಿರುವಾಗ ಈ ನಿನ್ನ ತಾಯಿ ಹೆಸರು ಪಡೆದಿರಲು ಸಾಧ್ಯವೇ? ಕರ್ಣ, ಪಾಂಡವರೊಡನೆ ಕೋಡಿ ಬಾಳುವ ಇಚ್ಛೆಯಲ್ಲಿದ್ದರೂ ಚಿಂತೆ ಇಲ್ಲ, ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಾದರೂ ಪರನ್ಮುಖರಾಗಿ ಬಿಡು. ಈ ಕರ್ಣನ ಅಂತಹ ನೀಚಲಲ್ಲ ತಾಯಿ. ಈ ಪ್ರಪಂಚವು ನನ್ನನ್ನು ಸೂತ ಕುಲದವನೆಂದು ದೂಷಿಸಿ ಬಿಟ್ಟಿದ್ದಾಗ ಆತನು ನನ್ನನ್ನು ಬಹಳ ಮಮತೆಯಿಂದ ಪ್ರೀತಿಯಿಂದ ಸಾಕಿ ಸಲಗಿದನಲ್ಲದೆ ಈನ ಕುಲದವನಾದ ನನ್ನನ್ನು ಉದ್ಧರಿಸಿ ಅಂಗದೇಶಕ್ಕೆ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ತನ್ನ ಪ್ರಾಣದ ಪ್ರಾಣದಂತೆ, ತನ್ನ ಹೃದಯ ಸಖನಂತೆ ತನ್ನ ಸಮಸ್ತ ಸಾಮ್ರಾಜ್ಯವನ್ನು ನನ್ನನ್ನೇ ಆಧಾರ ಸ್ತಂಭವನ್ನಾಗಿ ನಂಬಿ ಯುದ್ಧವನ್ನು ಹೂಡಿರುವಾಗ ನಾನು ಆತನನ್ನು ತೊರೆಯುವುದು ನ್ಯಾಯವೇ, ಧರ್ಮವೇ, ನೀತಿಯೇ? ಹಾಗೆ ಮಾಡಿದರೆ ಆ ನನ್ನ ತಂದೆ ಭಾಸ್ಕರನು ಮೆಚ್ಚುಮನೆ. ಇಲ್ಲ ತಾಯಿ, ಇಲ್ಲ. ನಾನು ಯುದ್ಧದಲ್ಲಿ ಪರೋನ್ಮುಖನಾಗಲಾರೆ ತಾಯಿ. ನಾಳಿನ ಯುದ್ಧ ಭೂಮಿಯಲ್ಲಿ ನನ್ನ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ. ನನ್ನ ಪಾಂಡವರನ್ನು ನನಗೆ ಉಳಿಸಿಕೊಡುತ್ತೇನೆ. ನಿನ್ನ ತಮ್ಮಂದಿರನ್ನು ನನಗೆ ಉಳಿಸಿಕೊಡು ಕುಮಾರ, ಉಳಿಸಿಕೊಡು. ಅಮ್ಮ,
ಮಮತೆಯು ಮರೆಯಿತು ಸೋದರ ದೊರೆಯಿತು ಬಿಡನು ಅಮ್ಮ ನಾನು ಬಿಡನು ಅಮ್ಮ ನಾನು ಬಿಡನು ಅಮ್ಮ ನಾನು ನಿನಗಿದು ತರವೇನಮ್ಮ ನಿನಗಿದು ತರವೇನಮ್ಮ ಅಮ್ಮ ನನ್ನ ಸ್ವಾಮಿಯಾಣೆಗೋ ನನ್ನಾಣೆ ಬಿಡನು ಅಮ್ಮ ನಾನು ಬಿಡನು ಅಮ್ಮ ನಾನು ಬಿಡನು ಅಮ್ಮ ನಾನು ಅಮ್ಮ ಸದಾ ಧರ್ಮ ಧರ್ಮವೆಂದು ಧರ್ಮವನ್ನೇ ತನ್ನ ಉಸಿರಾಗಿಸಿಕೊಂಡಿರುವ ಧರ್ಮನಂದನ ನನ್ನ ಎದುರಿಗೆ ಬಂದರೆ ಅಮ್ಮ ಅವನನ್ನು ನಾನು ಏನು ಮಾಡುವುದಿಲ್ಲ ತಾಯಿ ಮಾಡುವುದಿಲ್ಲ ತಾಯಿ ಸಾವಿರ ಆನೆಗಳ ರುದ್ರಾಂಶ ಸಂಭೂತನಾದ ಭೀಮಸೇನ ತನ್ನ ಗದೆಯಿಂದ ನನ್ನ ತಲೆಯನ್ನು ಚಚ್ಚಿ ಚಚ್ಚಿ ಪುಡಿ ಮಾಡಿದರು ನಾನು ಅವನ ಮೇಲೆ ಕೈ ಮಾಡುವುದಿಲ್ಲ ತಾಯಿ ಕೈ ಮಾಡುವುದಿಲ್ಲ ತಾಯಿ ಇನ್ನು ಪರಮ ತೇಜೋಮಯ ಮೂರ್ತಿಗಳು ನಕುಲ ಸಹದೇವರು ಅವರಿಗೆ ನಾನು ನನ್ನ ಕನಸಿನಲ್ಲಿಯೂ ಸಹ ಅವರಿಗೆ ಕೆಡುಕನ್ನು ಬಯಸಿದವನಲ್ಲ ತಾಯಿ ಅಮ್ಮ ಅಮ್ಮ ಆದರೆ ಅಮ್ಮ ಆದರೆ ಪಾರ್ಥ ಕಿರೀಟಿ ಫಲ್ಗುಣ ಶ್ವೇತವಾಹನ ಭೀಮತ್ಸು ಸವ್ಯ ಸಾಜೆ ದಶನಾಮಾಂಕಿತದಿಂದ ಕೂಡಿ ದಶ ದಿಕ್ಕುಗಳಲ್ಲೂ ಸೋಲನ್ನೇ ಕಾಣದೆ ಮೆರೆಯುತ್ತಿರುವನಲ್ಲ ಆ ನನ್ನ ಪರಮ ವೈರಿ ಅರ್ಜುನ ಅವನನ್ನು ಮಾತ್ರ ಉಳಿಸುವುದಿಲ್ಲ ತಾಯಿ ಮಾತ್ರ ಉಳಿಸುವುದಿಲ್ಲ ಅರ್ಜುನನ ಮೇಲೆ ನಿನಗೆ ಅಮ್ಮ ನಾನು ಅವನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ನನ್ನ ಪ್ರಾಣ ಮಿತ್ರ ಕಣ್ತುಂಬ ನೋಡಿದರೆ ಅಂದಿಗೆ ನನ್ನ ಜನ್ಮ ಸಾರ್ಥಕವೆಂದು ನಾನು ಭಾವಿಸುತ್ತೇನೆ ತಾಯಿ ಸಾರ್ಥಕವೆಂದು ನಾನು ಭಾವಿಸುತ್ತೇನೆ ಅಮ್ಮ ನಮ್ಮೀರ್ವರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನ ಉಂಟು ತಾಯಿ ಅಮ್ಮ ಅರ್ಜುನನಿಂದ ನಾನೇ ಅಮ್ಮ ಅಮ್ಮ ಅರ್ಜುನನಿಂದ ನಾನೇ ಹತನಾದರು ನನ್ನಿಂದ ದುರಂಕೋರಿ ಅರ್ಜುನನೇ ಹತನಾದರು ನಿನಗೆ 5 ಮಕ್ಕಳು ಅಮ್ಮ ನಿನಗೆ 5 ಮಕ್ಕಳು 5 ಮಕ್ಕಳು ಉಳಿದೇ ಉಳಿವರು ತಾಯಿ ಬಿಡಮ್ಮ ಬಿಡು ತಾಯಿ ಚಿಂತೆಯನ್ನು ಹೋಗಲಿ ಬಿಡುಕಂದ ಆಯುಷ್ಯದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು ಅದೇ ಹೆತ್ತ ಹೊಟ್ಟೆಗೆ ಸಂತೋಷ ಅಮ್ಮ ಕಟ್ಟ ಕಡೆಯದಾಗಿ ಈ ನಿನ್ನ ಹೆತ್ತ ಮಾತೆಯ ಒಂದೇ ಒಂದು ಮಾತನ್ನಾದ್ರೂ ನೆರವೇರಿಸಿಕೊಡುವೆಯೋ ಹೇಳಮ್ಮ ಹೇಳು ತಾಯಿ ನಡೆಸಿಕೊಡುತ್ತೇನೆ ಸತ್ಯವಾಗಿ ನೆರವೇರಿಸಿಕೊಡುವೆಯಾ ಕರ್ಣ ಅಮ್ಮ ಹೆತ್ತ ತಾಯಿಯ ಒಂದೇ ಒಂದು ಮಾತನ್ನು ನಡೆಸಿಕೊಡಲಾರದ ಪಾಪಿ ಕರ್ಣನೆಂದು ಭಾವಿಸಿದೆಯಾ ಅಮ್ಮ
ಮಗನಿವನು ಉಸಿಯಾಡುವನೇ ಜನನಿ ನಿನ್ನ ಮಗನಿವನು ಉಸಿಯಾಡುವನೇ ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೇ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು ಎಂತಾದರೂ ಸರಿಯೇ ನಡೆಸಿಕೊಡುವೆನು ನಿನ್ನ ಧರ್ಮದಾಣೆ ಧರ್ಮಜನಾಣೆ ಕಮಲದಾಳೆ ಜನನಿ ಕುಮಾರ ನಾಡಿನ ಯುದ್ಧದಲ್ಲಿ ತೊಟ್ಟ ಬಾಡವ ತೊಡದಿದೆ ಹಕಟಕಟ ಎಂತಹ ಮಾತನಾಡಿದೆ ತಾಯಿ, ಎಂತಹ ಮಾತನಾಡಿದೆ. ಮಾತೃವಾತ್ಸಲ್ಯವನ್ನು ತೋರಿ ನನ್ನ ಮರಣವನ್ನೇ ಬಯಸಿ ಬಂದಿರುವ ತಾಯಿ ನೀನು. ಓ ಅಷ್ಟದಿಕ್ಪಾಲಕರುಗಳಿರ, ಪಂಚಭೂತಗಳಿರ, ಸೂರ್ಯ ಚಂದ್ರಾದಿಗ್ರಹ ತಾರಾಮಂಡಲಗಳಿರ, ನನ್ನ ಮಿತ್ರ, ನನ್ನ ಪ್ರಾಣ ಮಿತ್ರ ಸುಯೋಧನನನ್ನು ನೀವೇ ಬದುಕಿಸಿಕೊಡಬೇಕು, ನೀವೇ ಬದುಕಿಸಿಕೊಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಪೂಜ್ಯರಾದ ವಿದುರನು ಸಮಯಕ್ಕೆ ಸರಿಯಾಗಿ ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಹಾಕಿದನು. ಶ್ರೀಕೃಷ್ಣ ಪರಮಾತ್ಮ ಎಂದೂ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸದಿದ್ದ ಆ ಶ್ರೀಕೃಷ್ಣ ಪರಮಾತ್ಮ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಆತ್ಮಸ್ಥೈರ್ಯವನ್ನೇ ಕುಗ್ಗಿಸಿದನು. ಇನ್ನು ನೀನು ಈ ಕರ್ಣನ ಹೆತ್ತ ತಾಯಿ ಕುಂತಿದೇವಿ ತೊಟ್ಟ ಬಾಳವನ್ನು ತೊಡಬೇಡವೆಂದು ವಚನ ಪಡೆದಿರುವೆ. ದೈವ, ಜನ್ಮ, ರಹಸ್ಯ ಎಲ್ಲವೂ ನನಗೆ ಸಂಚು ಹೂಡುತ್ತಲೇ ಇದೆ. ಊಡಲಿ ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮೊರೆಯುವೆನು. ಉಳಿದದ್ದು ದೈವಿಚ್ಛೆ ಇದ್ದಂತಾಗಲಿ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯಗಳು ಫಲಿಸಿತು ತಾಯಿ,
ಫಲಿಸಿತು. ಇನ್ನು ನಮಗೆ ಜಯವಿಲ್ಲ ತಾಯಿ, ಜಯವಿಲ್ಲ. ಜಯವೇನಿದ್ದರೂ ನಿಮ್ಮದೇ ತಾಯಿ, ನಿಮ್ಮದೇ. ಅಮ್ಮ, ವಿಧಿ ಲಿಖಿತವಿದ್ದಂತಾಗಲಿ ತಾಯಿ. ಹೋಗಿ ಬಾ ತಾಯಿ, ಹೋಗಿ ಬಾ. ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲವೇ? ಎತ್ತ ಕರುಳಿನ ಬಾಧೆಗನು ಸತ್ಯ ಸಾಕ್ಷಿ ಧರ್ಮವನು ನಾಡಿರಲು ಕಟ್ಟ ಕಡೆಯೋಳ್ ಕರ್ಮದಾರಿಗೆ ಕಾಲಿಡಲು ಕೊಡುವೆನು ಭಾಷೆಯನು ಬಿಡುತ್ತೇಯ. ಸಂದೇಹವ ಬಿಡು ಭಾಷೆಯ ಕೇಳಮ್ಮ. ಬರಲಿ ತರೆಯ ಬಿರಿದು ನಿಲ್ಲಲಿ. ತರೆಯ ಬಿರಿದು ನಿಲ್ಲಲಿ. ಕಾಣೆ ತಪ್ಪೆ ನಮ್ಮ ಹೆತ್ತ ತಾಯಿಯ ಪ್ರಥಮ ದರ್ಶನವೇನು ಹಿಂದೆ ಆಯಿತು ತಾಯಿ. ಬಹುಶಃ ಅಂತಿಮ ದರ್ಶನವು ಹಿಂದೆ ಎಂದು ತೋರುತ್ತಿದೆ ತಾಯಿ. ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಹೇಳು ಕುಮಾರ, ಕೃಷ್ಣನ ಪಾದ ಸಾಕ್ಷಿಯಾಗಿ ನೆರವೇರಿಸಿಕೊಡುತ್ತೇನೆ. ಅಮ್ಮ, ಈ ಕುರುಕ್ಷೇತ್ರದ ಮಹಾಸಂಗ್ರಾಮವು ಮುಗಿಯುವವರೆಗೂ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ, ಹೇಳಬೇಡ. ಅಮ್ಮ, ಈ ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ಒಂದು ವೇಳೆ ನಾನು ಹತನಾದರೆ ಅಮ್ಮ, ನಾನು ಹತನಾದರೆ ನನ್ನ ಉತ್ತರ ಕ್ರಿಯಾದಿಗಳನ್ನು ಧರ್ಮನಂದನನಿಂದ ಮಾಡಬೇಕೆಂದು ನಾನು ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ಇಂತಹ ಸಂಕಟ ರಾಜ್ಯಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತ ಸಾಮ್ರಾಜ್ಯ ನಿಲ್ಲದಾಗಲಿ, ಹಾಳಾಗಿ ಹೋಗಲಿ, ಹಾಳಾಗಿ ಹೋಗಲಿ.
ಯುಗತಿ ಕಾಲಲಗುನೆ ಮಗವನು ಯುಗತಿ ಕಾಲಲಗುನೆ ಬಗೆ ಬಗೆಯಲ್ಲಿ ಬದುಕಿದ್ದು ಸತ್ತಂತೆ ಪೌರುಷವಿರುವವರೆಗೂ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮುಡಿಯುವನು ವಿಧಾನ ನಾಟಕ ವಲ್ಲಭರಾದ ಮಾನವ
ತಂದಾಣೆ ಬಿಡನು ಅಮ್ಮ ನಾನು ಬಿಡನು ಅಮ್ಮ ನಾನು ಬಿಡನು ಅಮ್ಮ ನಾನು ನನ್ನ ಮಾತನ್ನು ಕೇಳು ಅಮ್ಮ ಸದಾ ಧರ್ಮ ಧರ್ಮವೆಂದು ಧರ್ಮವನ್ನೇ ತನ್ನ ಉಸಿರಾಗಿಸಿಕೊಂಡಿರುವ ಧರ್ಮನಂದನ ನನ್ನ ಎದುರಿಗೆ ಬಂದರೆ ಅಮ್ಮ ಅವನನ್ನು ನಾನು ಏನು ಮಾಡುವುದಿಲ್ಲ ತಾಯಿ ಮಾಡುವುದಿಲ್ಲ ತಾಯಿ ಸಾವಿರ ಆನೆಗಳ ರುದ್ರಾಂಶ ಸಂಭೂತನಾದ ಭೀಮಸೇನ ತನ್ನ ಗದೆಯಿಂದ ನನ್ನ ತಲೆಯನ್ನು ಚಚ್ಚಿ ಚಚ್ಚಿ ಪುಡಿ ಮಾಡಿದರು ನಾನು ಅವನ ಮೇಲೆ ಕೈ ಮಾಡುವುದಿಲ್ಲ ತಾಯಿ ಕೈ ಮಾಡುವುದಿಲ್ಲ ತಾಯಿ ಇನ್ನು ಪರಮ ತೇಜೋಮಯ ಮೂರ್ತಿಗಳು ನಕುಲ ಸಹದೇವರು ಅವರಿಗೆ ನಾನು ನನ್ನ ಕನಸಿನಲ್ಲಿಯೂ ಸಹ ಅವರಿಗೆ ಕೆಡುಕನ್ನು ಬಯಸಿದವನಲ್ಲ ತಾಯಿ ಅಮ್ಮ ಅಮ್ಮ ಆದರೆ ಪಾರ್ಥ ಕಿರೀಟಿ ಫಲ್ಗುಣ ಶ್ವೇತವಾಹನ ಭೀಮತ್ಸು ಸವ್ಯ ಸಾಜೆ ದಶನಾಮಾಂಕಿತದಿಂದ ಕೂಡಿ ದಶ ದಿಕ್ಕುಗಳಲ್ಲೂ ಸೋಲನ್ನೇ ಕಾಣದೆ ಮೆರೆಯುತ್ತಿರುವನಲ್ಲ ಆ ನನ್ನ ಪರಮ ವೈರಿ ಅರ್ಜುನ ಅವನನ್ನು ಮಾತ್ರ ಉಳಿಸುವುದಿಲ್ಲ ತಾಯಿ ಮಾತ್ರ ಉಳಿಸುವುದಿಲ್ಲ ಅರ್ಜುನನ ಮೇಲೆ ನಿನಗೆ ಅಮ್ಮ ನಾನು ಅವನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ನನ್ನ ಪ್ರಾಣ ಮಿತ್ರ ಕಣ್ತುಂಬ ನೋಡಿದರೆ ಅಂದಿಗೆ ನನ್ನ ಜನ್ಮ ಸಾರ್ಥಕವೆಂದು ನಾನು ಭಾವಿಸುತ್ತೇನೆ ತಾಯಿ ಸಾರ್ಥಕವೆಂದು ನಾನು ಭಾವಿಸುತ್ತೇನೆ ಅಮ್ಮ ನಮ್ಮೀರ್ವರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನ ಉಂಟು ತಾಯಿ ಅಮ್ಮ ಅರ್ಜುನನಿಂದ ನಾನೇ ಅಮ್ಮ ಅರ್ಜುನನಿಂದ ನಾನೇ ಹತನಾದರು ನನ್ನಿಂದ ದುರಂಕೋರಿ ಅರ್ಜುನನೇ ಹತನಾದರು ನಿನಗೆ 5 ಮಕ್ಕಳು ಅಮ್ಮ ನಿನಗೆ 5 ಮಕ್ಕಳು 5 ಮಕ್ಕಳು ಉಳಿದೇ ಉಳಿವರು ತಾಯಿ ಬಿಡಮ್ಮ ಬಿಡು ತಾಯಿ ಚಿಂತೆಯನ್ನು ಹೋಗಲಿ ಬಿಡುಕಂದ ಆಯುಷ್ಯದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು ಅದೇ ಹೆತ್ತ ಹೊಟ್ಟೆಗೆ ಸಂತೋಷ ಕಟ್ಟ ಕಡೆಯದಾಗಿ ಈ ನಿನ್ನ ಹೆತ್ತ ಮಾತೆಯ ಒಂದೇ ಒಂದು ಮಾತನ್ನಾದ್ರೂ ನೆರವೇರಿಸಿಕೊಡುವೆಯೋ ಹೇಳಮ್ಮ ಹೇಳು ತಾಯಿ ನಡೆಸಿಕೊಡುತ್ತೇನೆ ಸತ್ಯವಾಗಿ ನೆರವೇರಿಸಿಕೊಡುವೆಯಾ ಕರ್ಣ ಅಮ್ಮ ಹೆತ್ತ ತಾಯಿಯ ಒಂದೇ ಒಂದು ಮಾತನ್ನು ನಡೆಸಿಕೊಡಲಾರದ ಪಾಪಿ ಕರ್ಣನೆಂದು ಭಾವಿಸಿದೆಯಾ ಅಮ್ಮ ಜನನಿ ನಿನ್ನ ಮಗನಿವನು ಉಸಿಯಾಡುವನೇ ಜನನಿ ನಿನ್ನ ಮಗನಿವನು ಉಸಿಯಾಡುವನೇ ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೇ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೇ ಎಂತಾದರೂ ಸರಿಯೇ ನಡೆಸಿಕೊಡುವೆನು ನಿನ್ನ ಧರ್ಮದಾಣೆ
ಧರ್ಮ ಜನಾಣೆ ಈ ನಿನ್ನ ಪಾದ ಕಮಲದಾಣೆ ಜನನೀ ಕುಮಾರ, ನಾಡಿನ ಯುದ್ಧದಲ್ಲಿ ತೊಟ್ಟ ಮಾಡವ ತೊಡದಿನ ಹಗಡಗಡ ಎಂತಹ ಮಾತನಾಡಿದೆ ತಾಯಿ, ಎಂತಹ ಮಾತನಾಡಿದೆ. ಮಾತೃವಾತ್ಸಲ್ಯವನ್ನು ತೋರಿ ನನ್ನ ಮರಣವನ್ನೇ ಬಯಸಿ ಬಂದಿರುವ ತಾಯಿ ನೀನು. ಹೋ, ಅಷ್ಟದಿಕ್ಪಾಲಕರುಗಳಿರ, ಪಂಚಭೂತಗಳಿರ, ಸೂರ್ಯ ಚಂದ್ರಾದಿಗ್ರಹ ತಾರಾಮಂಡಲಗಳಿರ, ನನ್ನ ಮಿತ್ರ, ನನ್ನ ಪ್ರಾಣ ಮಿತ್ರ ಸುಯೋಧನನನ್ನು ನೀವೇ ಬದುಕಿಸಿಕೊಡಬೇಕು, ನೀವೇ ಬದುಕಿಸಿಕೊಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಪೂಜ್ಯರಾದ ವಿದುರನು ಸಮಯಕ್ಕೆ ಸರಿಯಾಗಿ ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಹಾಕಿದನು. ಶ್ರೀಕೃಷ್ಣ ಪರಮಾತ್ಮ ಎಂದೂ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸದಿದ್ದ ಆ ಶ್ರೀಕೃಷ್ಣ ಪರಮಾತ್ಮ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಆತ್ಮಸ್ಥೈರ್ಯವನ್ನೇ ಕುಗ್ಗಿಸಿದನು. ಇನ್ನು ನೀನು ಈ ಕರ್ಣನ ಹೆತ್ತ ತಾಯಿ ಕುಂತಿದೇವಿ ತೊಟ್ಟ ಬಾಳವನ್ನು ತೊಡಬೇಡವೆಂದು ವಚನ ಪಡೆದಿರುವೆ. ದೈವ, ಜನ್ಮ, ರಹಸ್ಯ ಎಲ್ಲವೂ ನನಗೆ ಸಂಚು ಹೂಡುತ್ತಲೇ ಇದೆ. ಊಡಲಿ ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮುರಿಯುವೆನು. ಉಳಿದದ್ದು ದೈವಿಚ್ಛೆ ಇದ್ದಂತಾಗಲಿ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯಗಳು ಫಲಿಸಿತು ತಾಯಿ, ಫಲಿಸಿತು. ಇನ್ನು ನಮಗೆ ಜಯವಿಲ್ಲ ತಾಯಿ, ಜಯವಿಲ್ಲ. ಜಯವೇನಿದ್ದರೂ ನಿಮ್ಮದೇ ತಾಯಿ, ನಿಮ್ಮದೇ. ಅಮ್ಮ, ವಿಧಿ ಲಿಖಿತವಿದ್ದಂತಾಗಲಿ ತಾಯಿ. ಹೋಗಿ ಬಾ ತಾಯಿ, ಹೋಗಿ ಬಾ. ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲವೇ? ಎತ್ತ ಕರುಳಿನ ಬಾಧೆಗನು ಸತ್ಯ ಸಾಕ್ಷಿ ಧರ್ಮವನು ನಾವಿರಲು ಕಟ್ಟ ಕಡೆಯೋಳ್ ಕರ್ಮದಾರಿಗೆ ಕಾಲಿಡಲು ಕೊಡುವೆನು
ಭಾಷೆಯನು ಬಿಡುತ್ತದೆಯ ಸಂದೇಹವ ಬಿಡು ಅಮ್ಮ ಶರಣನ ಭಾಷೆಯ ಕೇಳಮ್ಮ ಸಂದೇಹವ ಬಿಡು ಹಿಡಿದು ಬರಲಿ ಈ ತರೆಯ ಬಿರಿದು ನಿಲ್ಲಲಿ ಅಮ್ಮ ತರೆಯ ಬಿರಿದು ನಿಲ್ಲಲಿ ಕಾಣೆ ತಪ್ಪೆನಮ್ಮ ಹೆತ್ತ ತಾಯಿಯ ಪ್ರಥಮ ದರ್ಶನವೇನು ಹಿಂದೆ ಆಯಿತು ತಾಯಿ. ಬಹುಶಃ ಅಂತಿಮ ದರ್ಶನವು ಹಿಂದೆ ಎಂದು ತೋರುತ್ತಿದೆ ತಾಯಿ. ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಹೇಳು ಕುಮಾರ, ಕೃಷ್ಣನ ಪಾದ ಸಾಕ್ಷಿಯಾಗಿ ನೆರವೇರಿಸಿಕೊಡುತ್ತೇನೆ. ಅಮ್ಮ, ಈ ಕುರುಕ್ಷೇತ್ರದ ಮಹಾಸಂಗ್ರಾಮವು ಮುಗಿಯುವವರೆಗೂ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ, ಹೇಳಬೇಡ. ಅಮ್ಮ, ಈ ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ಒಂದು ವೇಳೆ ನಾನು ಹತನಾದರೆ ಅಮ್ಮ, ನಾನು ಹತನಾದರೆ ನನ್ನ ಉತ್ತರ ಕ್ರಿಯಾದಿಗಳನ್ನು ಧರ್ಮನಂದನನಿಂದ ಮಾಡಬೇಕೆಂದು ನಾನು ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ಇಂತಹ ಸಂಕಟ ರಾಜ್ಯಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯ ನಿಲ್ಲದಾಗಲಿ, ಹಾಳಾಗಿ ಹೋಗಲಿ, ಹಾಳಾಗಿ ಹೋಗಲಿ. ಅಮ್ಮ, ನಿನ್ನ ಮಗವನುಗೆ ಯುಗದಿ ಕಾಲಲೋದೆ
ಬದುಕಿದ್ದು ಸತ್ತಂತೆ. ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ವಿಧಾನ ನಾಟಕ ವಲ್ಲವರ